ಸೋರ್ ಥ್ರೋಟ್, ಗಂಟ್ಲು ನೋವು, ಗಂಟ್ಲು ಉರಿ ಅಥವಾ ಗಂಟ್ಲು ಕೆರೆತ ಬರೋದು ಬಹಳಷ್ಟು ಜನ ಒಂದಲ್ಲ ಒಂದು ಸಮಯದಲ್ಲಿ ಅನುಭವಿಸಿರುವಂತಹ ತೊಂದರೆ. ಈ ತೊಂದರೆ ಹೆಚ್ಚಾಗಿ ಬರೋದು ವೈರಸ್ ಇನ್ಫೆಕ್ಷನ್ ಇಂದ, ಕಾಮನ್ ಕೋಲ್ಡ್, ಫ್ಲೂ ವೈರಸ್ ಇಂದ ಆಗಿರಬಹುದು, ಅಥವಾ ಬ್ಯಾಕ್ಟೀರಿಯಾ ಸೋಂಕಿನಿಂದ, ಹೆಚ್ಚಾಗಿ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಿಂದ, ಅಥವಾ ಹೊಗೆ, ಧೂಳು, ವಾಯು ಮಾಲಿನ್ಯದಿಂದ, ಅಥವಾ ಕೆಲವೊಮ್ಮೆ ಅಲರ್ಜಿಯಿಂದ ಕೂಡ ಈ ಗಂಟ್ಲು ನೋವು ಬಂದ್ಬಿಡ್ಬೋದು. ಈ ಗಂಟ್ಲು ನೋವು ಬಂದ್ರೆ ನಮಗೆ ಮಾತಾಡೋಕ್ಕೆ ಆಗಲ್ಲ, ನುಂಗಕ್ಕೆ ಆಗಲ್ಲ, ಈ ರೀತಿ ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ನನಗೆ ಈ ಗಂಟ್ಲು ನೋವು ಬಂದು ನಿನ್ನೆ ಮೊನ್ನೆಯಿಂದ ಪೇಷಂಟ್ಗಳ ಜೊತೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಆದ್ರಿಂದ ಏನ್ ವಿಡಿಯೋ ಮಾಡೋದು ಅಂತ ಯೋಚನೆ ಮಾಡಿದಾಗ ಕೆಲವೊಂದಿಷ್ಟು ಮನೆಮದ್ದುಗಳಿಂದ ನನಗೆ ಈ ಗಂಟ್ಲು ನೋವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕಾಯ್ತು. ಆ ಮನೆಮದ್ದುಗಳನ್ನ ನಾನು ಇವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇದು, ಬೆಚ್ಚನೆ ನೀರಲ್ಲಿ ಉಪ್ಪನ್ನು ಹಾಕೊಂಡು ಬಾಯಿ ಮುಕ್ಕಳಿಸುವಂಥದ್ದು, ವಾರ್ಮ್ ಸಾಲ್ಟ್ ವಾಟರ್ ಗಾರ್ಗಲ್ ಅಂತ ಹೇಳ್ತೀವಿ. ಒಂದು ಲೋಟ ಬಿಸಿ ನೀರಿಗೆ, ಬೆಚ್ಚನೆ ನೀರಿಗೆ ಅರ್ಧ ಟೀ ಸ್ಪೂನ್ ಉಪ್ಪನ್ನು ಕರಡ್ಬಿಟ್ಟು ನಮ್ಮ ಗಂಟ್ಲು ಹಿಂಭಾಗಕ್ಕೆ ಹೋಗೋ ರೀತಿಯಲ್ಲಿ ನಾವು ಅದನ್ನ ಬಾಯಿ ಮುಕ್ಕಳಿಸ್ಬೇಕು. 30 ರಿಂದ 60 ಸೆಕೆಂಡ್, ಸುಮಾರು 1 ನಿಮಿಷ ಅಂತ ಹೇಳ್ಬೋದು. ಈ ರೀತಿ ಮಾಡೋದ್ರಿಂದ ಉಪ್ಪಲ್ಲಿ ಹೈಪರ್ಟೋನಿಕ್ ಎಫೆಕ್ಟ್ ಇರುತ್ತೆ, ಆಸ್ಮೋಟಿಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿ ನೀರನ್ನ ಹೀರ್ಕೊಳ್ಳುವಂತಹ ಗುಣ ಇರುತ್ತೆ. ಸೊ ನಮ್ಮ ಗಂಟ್ಲಲ್ಲಿರುವಂತಹ ಉರಿಯೂತ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಉಪ್ಪಿನಂಶ, ಲವಣಾಂಶ ಹೆಚ್ಚಾದಾಗ ಒಳಗಡೆ ಇರುವಂತಹ ವೈರಸ್ ಅಥವಾ ಬ್ಯಾಕ್ಟೀರಿಯಾನ ಇದು ಸಾಯಿಸುತ್ತೆ. ಹೆಚ್ಚು ಆ ಒಳಗಡೆ ಗಂಟ್ಲಲ್ಲಿರುವಂತಹ ವೈರಲ್ ಲೋಡ್, ಅಂದ್ರೆ ಎಷ್ಟು ವೈರಸ್ಗಳಿದೆಯೋ ಅದನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ಬೆಚ್ಚನೆ ನೀರಲ್ಲಿ ನಾವು ಬಾಯಿ ಮುಕ್ಕಳಿಸೋದ್ರಿಂದ ಸ್ವಲ್ಪ ಉಪ್ಪಿದ್ದಾಗ ಅಲ್ಲಿರುವಂತಹ ಡೆಬ್ರಿ, ಕಫ, ಈ ರೀತಿ ನಮ್ಮ ಗಂಟ್ಲಲ್ಲಿ ನಾವು ಅಂತ ಏನು ಕ್ಲಿಯರ್ ಮಾಡ್ಕೋತೀವಿ ಅದು ಸುಲಭವಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಮ್ಮ ಗಂಟ್ಲಲ್ಲಿ ರಕ್ತ ಸಂಚಾರ ಹೆಚ್ಚಾಗಿ ಒಳಗಡೆ ಬೇಗ ಆ ಟಾಕ್ಸಿನ್ಗಳು, ಏನು ಗಂಟ್ಲಲ್ಲಿರುವಂತಹ ಟಾಕ್ಸಿನ್ಗಳು ವಾಶ್ ಔಟ್ ಆಗುತ್ತೆ. ನಮ್ಮ ಗಂಟ್ಲು ನೋವು, ಗಂಟ್ಲು ಉರಿ ಬೇಗ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ಸುಮಾರು ಒಂದು 2 ರಿಂದ 3 ತಾಸಿಗೆ ಒಮ್ಮೆ ಆದ್ರೂ ಈ ಬೆಚ್ಚನೆ ನೀರಲ್ಲಿ ಉಪ್ಪನ್ನು ಹಾಕೊಂಡು ನಾವು ಗಾರ್ಗಲ್ ಮಾಡಿದ್ರೆ ನಮ್ಗೆ ಇದ್ರ ಲಾಭ ಹೆಚ್ಚು ಅಂತ ನಾವು ಹೇಳ್ತೀವಿ. ಎರಡನೇದು, ಹನಿ ಅಂಡ್ ಲೆಮನ್, ಜೇನುತುಪ್ಪ ಮತ್ತು ಲಿಂಬೆಹಣ್ಣು. 1 ಲೋಟ ಬೆಚ್ಚನೆ ನೀರಿಗೆ ಅರ್ಧ ಲಿಂಬೆಹಣ್ಣಿನ ಜ್ಯೂಸನ್ನು ಮಾಡೋದು, ಜೊತೆಗೆ 1 ಟೇಬಲ್ ಸ್ಪೂನ್ ಹನಿ ಅಥವಾ ಜೇನುತುಪ್ಪವನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಅದರಿಂದ ನಮ್ಮ ಗಂಟ್ಲಿಗೆ ಬಹಳ ಒಳ್ಳೆ ಪರಿಣಾಮ ಬೀರುತ್ತೆ. ಈ ಜೇನುತುಪ್ಪದಲ್ಲಿ ನ್ಯಾಚುರಲ್ ಆಂಟಿ ಮೈಕ್ರೋಬಿಯಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಸಹಜವಾಗಿ, ನೈಸರ್ಗಿಕವಾಗಿ ಕೀಟಾಣುಗಳ ವಿರುದ್ಧ ಹೋರಾಡುವಂತಹ ಶಕ್ತಿ ಇರುತ್ತೆ ಅಂತ. ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಅನ್ನ ಸಾಯಿಸುತ್ತೆ. ನಮಗೆ ರೋಗ ಬರದೇ ಇರೋ ರೀತಿಯಲ್ಲಿ ಈ ಗಂಟ್ಲಲ್ಲಿರುವಂತಹ ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಈ ಜೇನುತುಪ್ಪ ಒಂದು ರೀತಿಯಾದಂತಹ ದಪ್ಪನೆ ಟೆಕ್ಸ್ಚರ್ ಇರೋದ್ರಿಂದ ನಮ್ಮ ಗಂಟ್ಲಿಗೆ ಒಂದು ರೀತಿ ಆರಾಮಾಗುವಂತಹ ಭಾವನೆ ಸಿಗುತ್ತೆ, ಸೂದಿಂಗ್ ಎಫೆಕ್ಟ್ ಸಿಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಈ ಗಂಟ್ಲಲ್ಲಿ ಕೆಮ್ಮು ಬರುವಂಥದ್ದು, ಗಂಟ್ಲು ಉರಿ, ಗಂಟ್ಲು ನೋವು ಬಂದ ಜೊತೆಗೆ ಕೆಮ್ಮು ಬರುವಂತಹ ಆ ಸಾಧ್ಯತೆನೂ ಕೂಡ ಈ ಹನಿ, ಜೇನುತುಪ್ಪ ತಿನ್ನೋದ್ರಿಂದ ಕಡಿಮೆ ಆಗುತ್ತೆ. ಅದರಿಂದ ಕೆಮ್ಮು ಜಾಸ್ತಿ ಇದೆ, ಗಂಟ್ಲು ನೋವು ಇದೆ ಅಂತ ಮಕ್ಕಳಿಗೆ ನಾವು 1 ಚಮಚ ಜೇನುತುಪ್ಪ ಪ್ರತಿನಿತ್ಯ ತಿನ್ನಿಸ್ಬೇಕು ಅಂತ ಹೇಳ್ತೀವಿ. ಅದರ ಜೊತೆಗೆ ಈ ಲಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ವಿಟಮಿನ್ ಸಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಸೊ ಇದರಿಂದ ನಮ್ಮ ಈ ಗಂಟ್ಲು ನೋವು ಪದೇ ಪದೇ ಬರುವಂತಹ ಸಾಧ್ಯತೆ ಕಡಿಮೆ ಆಗುತ್ತೆ. ಬಂದಿರೋದನ್ನ ಬೇಗ ಅದು ದೇಹ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮೂರನೇದು, ಸ್ಟೀಮ್ ಇನ್ಹಲೇಷನ್, ಬಿಸಿ ನೀರಿನ ಆವಿಯನ್ನ ತಗೊಳ್ಳುವಂಥದ್ದು. ಈ ಬಿಸಿ ನೀರಿನ ಆವಿಯನ್ನ ತಗೊಂಡಾಗ ನಮ್ಮ ಗಂಟ್ಲಲ್ಲಿ ತೇವಾಂಶ ಹೆಚ್ಚಾಗುತ್ತೆ. ಅವಾಗ ನಮ್ಮ ಗಂಟ್ಲಿಗೆ ಆರಾಮಾಗುವಂತಹ ಭಾವನೆ ಇರುತ್ತೆ. ಈ ಸೋರ್ ಥ್ರೋಟ್ ಇದ್ದಾಗ ಅಥವಾ ಗಂಟ್ಲು ಕೆರೆತ, ಉರಿ ಇದ್ದಾಗ ನಮ್ಮ ಗಂಟ್ಲು ಡ್ರೈ ಇರುತ್ತೆ. ಇದು ಕಡಿಮೆ ಆಗಬೇಕು ಅಂತಂದಾಗ ನಮ್ಮ ಸ್ಟೀಮಲ್ಲಿ ಇರುವಂತಹ ಆ ತೇವಾಂಶ ನಮಗೆ ಸಹಾಯ ಮಾಡುತ್ತೆ. ಅದೇ ಕಾರಣದಿಂದ ನಾವು ಬಿಸಿ ನೀರಿನ ಸ್ನಾನ ಮಾಡಿದ್ರೆ ನಮಗೆ ಆರಾಮಾಗುತ್ತೆ, ಫ್ರೀಯಾಗಿ ಉಸಿರಾಡ್ಬೋದು ಅಂತ ನಾವು ನೋಟಿಸ್ ಮಾಡಿರ್ಬೋದು. ಅಥವಾ ನಮ್ಮ ರೂಮಲ್ಲಿ, ನಾವಿರುವಂತಹ ರೂಮಲ್ಲಿ ಹ್ಯೂಮಿಡಿಫೈಯರ್ ಇದ್ದಾಗ ನಮಗೆ ಉಸಿರಾಡ್ಲಿಕ್ಕೆ ಆರಾಮಾಗಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಈ ಬಿಸಿ ನೀರಿನ ಆವಿಯನ್ನ ತಗೊಳ್ಳೋದ್ರಿಂದ ಅದ್ರ ಜೊತೆಗೆ ನಮ್ಮ ಈ ಗಂಟ್ಲನ್ನ ಕ್ಲಿಯರ್ ಮಾಡಕ್ಕೆ, ಅಂದ್ರೆ ಆ ಕಫನ ನೀರ್ ಮಾಡುತ್ತೆ. ಅವಾಗ ನಾವು ಫ್ರೀಯಾಗಿ ಆ ಗಂಟ್ಲನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು. ಮೂಗಿನಿಂದ ಫ್ರೀಯಾಗಿ ಉಸಿರಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನ ನಾವು ಹೇಗ್ ಮಾಡಬೇಕು? ಸ್ಟೀಮ್ ಇನ್ಹೇಲರ್ಸ್ ಅಂತಾನೆ ಸಿಗುತ್ತೆ. ಅದನ್ನ ತಗೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ ನೀರನ್ನ ಬಿಸಿ ಮಾಡಿಕೊಂಡು 1 ಅಥವಾ 2 ಹನಿ ಯುಕಲಿಪ್ಟಸ್ ಆಯಿಲ್, ನೀಲಗಿರಿ ಎಣ್ಣೆಯನ್ನು ಹಾಕೊಂಡು ಒಂದು ಟವಲಿಂದ ಮುಚ್ಕೊಂಡು ನಿಧಾನವಾಗಿ ಮೂಗಿಂದ ಬಾಯಿಂದ ಉಸಿರನ್ನು ತಗೊಂಡು ಮೂಗನ್ನ ನಾವು ಕ್ಲಿಯರ್ ಮಾಡ್ಕೋಬಹುದು. ಆದ್ರೆ ನಾವು ಹುಷಾರಾಗಿರ್ಬೇಕು. ತುಂಬಾ ಜಾಸ್ತಿ ಆವಿ ಬಿಸಿಯಾಗಿದ್ರೆ ನಮ್ಮ ಮೂಗಿನ ಒಳಗೆ ಅಥವಾ ಚರ್ಮದ ಮೇಲೆ ಸುಟ್ಟು ಗಾಯಗಳು ಕೂಡ ಆಗ್ಬಿಡ್ಬೋದು. ಅದರಿಂದ ಹುಷಾರಾಗಿ ಇದನ್ನ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಈ ಬಿಸಿನೀರಿನ ಆವಿಯನ್ನ ಒಂದು ದಿನದಲ್ಲಿ ಒಂದು 3 ರಿಂದ 4 ಸಲ, ಒಂದು 4 ರಿಂದ 5 ನಿಮಿಷ ಆದ್ರೂ ತಗೊಂಡ್ರೆ
ಲಾಭ ಹೆಚ್ಚು ಅಂತ ಹೇಳ್ತೀವಿ. ನಾಲ್ಕನೇದು ಅರಿಶಿಣದ ಹಾಲು, ಟರ್ಮರಿಕ್ ಮಿಲ್ಕ್. ಟರ್ಮರಿಕ್ ಅಂದ್ರೆ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅನ್ನುವಂತಹ ಕೆಮಿಕಲ್ ಇರುತ್ತೆ. ಅದು ಒಳಗಡೆ ಇರುವಂತಹ ಉರಿಯೂತ, ಗಂಟಲಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಆ ಕೀಟಾಣು ಜೊತೆ ಹೋರಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಇರುತ್ತೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಇರೋದ್ರಿಂದ ಬೇಗ ಈ ಕೀಟಾಣುಗಳ ಜೊತೆಗೆ ಹೋರಾಡಿ ನಮ್ಮ ಗಂಟ್ಲು ನೋವು, ಗಂಟ್ಲು ಉರಿಯನ್ನ ಗುಣ ಮಾಡಲಿಕ್ಕೆ ಈ ಅರಿಶಿಣ ಸಹಾಯಕ ಆಗುತ್ತೆ. ಅರಿಶಿಣದ ಹಾಲನ್ನು ನಾವು ಹೇಗೆ ಮಾಡಬೇಕು? ಹಾಲನ್ನು ಬಿಸಿ ಮಾಡಿ ಒಂದು ಅರ್ಧ ಚಮಚ ಅರಿಶಿಣವನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು, ಬಿಸಿ ಆಗ್ತಾ ಇರ್ಬೇಕಾದ್ರೆ. ಜೊತೆಗೆ ಸ್ವಲ್ಪ ಕಾಳು ಮೆಣಸನ್ನು ಹಾಕಿದ್ರೆ, ಬ್ಲ್ಯಾಕ್ ಪೆಪ್ಪರ್ ಅನ್ನು ಹಾಕಿದ್ರೆ ಈ ಅರಿಶಿಣದ ಅಬ್ಸಾರ್ಪ್ಷನ್, ನಮ್ಮ ದೇಹದಲ್ಲಿ ಹೀರ್ಕೊಳ್ಳುವಿಕೆ ಜಾಸ್ತಿ ಆಗುತ್ತೆ. ಅದರ ಲಾಭ ಹೆಚ್ಚಾಗುತ್ತೆ ಅಂತ ನಾವು ಹೇಳ್ತೀವಿ. ಜೊತೆಗೆ ನಾವು ಬೇಕಾದ್ರೆ ಅದಕ್ಕೆ ಜೇನುತುಪ್ಪ ಅಥವಾ ದಾಲ್ಚಿನ್ನಿ ಇದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಅರಿಶಿಣ ಕಾಫಿ ಅಥವಾ ಅರಿಶಿಣ ಟೀ ಅಂತ ನಾವು ಕೂಡ ಮಾಡಿಕೊಂಡು ಕುಡಿಬಹುದು. ಐದನೇದು ಶುಂಠಿ ಟೀ ಅಥವಾ ಜಿಂಜರ್ ಟೀ. ಮನೆಯಲ್ಲಿ ವಯಸ್ಸಾದವ್ರು ಯಾರಾದ್ರೂ ಇದ್ರೆ ಈ ಗಂಟ್ಲು ನೋವು ಅಂದ ತಕ್ಷಣ ಅವರು ನಾನು ಶುಂಠಿ ಟೀ ಮಾಡ್ಕೊಡ್ತೀನಿ, ಬೇಗ ಆರಾಮಾಗುತ್ತೆ ಅಂತ ಹೇಳಿರೋದನ್ನ ಕೇಳಿರ್ತೀವಿ, ಅಥವಾ ಅದನ್ನು ನಾವು ತಗೊಂಡು ಅದರ ಲಾಭವನ್ನು ಕೂಡ ಪಡ್ಕೊಂಡಿರ್ತೀವಿ. ಈ ಶುಂಠಿ, ಜಿಂಜರ್ ಅಲ್ಲಿ ಇಷ್ಟು ಮ್ಯಾಜಿಕ್ ಮಾಡುವಂತಹ ಗುಣಗಳು ಹೇಗಿರುತ್ತೆ? ಶುಂಠಿಯಲ್ಲಿರುವಂತಹ ಜಿಂಜರಾಲ್ ಅನ್ನುವಂತಹ ಒಂದು ಕೆಮಿಕಲ್ ಅಲ್ಲಿ ಮುಖ್ಯವಾಗಿ 3 ಗುಣಗಳು ನಮ್ಮ ಈ ಗಂಟ್ಲು ನೋವಲ್ಲಿ ಕೆಲಸ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣ. ನಂತರ ಅನಾಲ್ಜೆಸಿಕ್ ಅಂದ್ರೆ ಪೇನ್ ಕಿಲ್ಲರ್, ನೋವಿನ ಮಾತ್ರೆ ತಗೊಂಡಾಗ, ನೋವು ನಿವಾರಕ ಮಾತ್ರೆ ತಗೊಂಡಾಗ ಹೇಗೆ ನಮ್ಮ ನೋವು ಕಡಿಮೆ ಆಗುತ್ತೋ ಅದೇ ರೀತಿ ಗಂಟ್ಲು ನೋವು ಈ ಶುಂಠಿ ಟೀಯನ್ನು ಕುಡಿದಾಗ ಕಡಿಮೆ ಆಗುತ್ತೆ. ಜೊತೆಗೆ ಆಂಟಿ ಮೈಕ್ರೋಬಿಯಲ್ ಅಂದ್ರೆ ಕೀಟಾಣು, ಬ್ಯಾಕ್ಟೀರಿಯಾ, ವೈರಸ್ ಅನ್ನು ಸಾಯಿಸುವಂತಹ ಶಕ್ತಿ ಕೂಡ ಈ ಶುಂಠಿಗಿರುತ್ತೆ ಅಂತ ನಾವು ಹೇಳ್ತೀವಿ. ಶುಂಠಿ ಟೀಯನ್ನ ನಾವು ಕುದಿಯುವಂತಹ ನೀರಿಗೆ ಶುಂಠಿ ಪೀಸ್ಗಳನ್ನು ಹಾಕಿ ಅದನ್ನ ಸೋಸ್ಕೊಂಡು ಅದರ ಜೊತೆಗೆ ಬೇಕಿದ್ರೆ ಲೆಮನ್ ಅನ್ನ ಅಂದ್ರೆ ಲಿಂಬೆ ಹಣ್ಣನ್ನ ಅಥವಾ ನಾವು ಜೇನುತುಪ್ಪ ಹಾಕೊಂಡು ಅದನ್ನು ಕುಡಿಬಹುದು. ಅಥವಾ ನಾರ್ಮಲ್ ಟೀಗೂ ಕೂಡ ನಾವು ಈ ಶುಂಠಿಯನ್ನು ಹಾಕೊಂಡು ಶುಂಠಿ ಟೀ ಆಗಿ ಕುಡಿಬಹುದು. ಈ ಶುಂಠಿ ಟೀಯನ್ನ ಸುಮಾರು ಒಂದು 2 ರಿಂದ 3 ಸಲ ಆದ್ರೂ ದಿನ ಕುಡಿದ್ರೆ 1 ರಿಂದ 2 ದಿನದಲ್ಲೇ ನಮ್ಮ ಈ ಗಂಟ್ಲು ನೋವು ಒಂದು ಹಂತಕ್ಕೆ ಕಡಿಮೆ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. 6ನೇದು ತುಳಸಿ. ತುಳಸಿಯಲ್ಲಿ ನಮ್ಮ ಗಂಟ್ಲು ನೋವನ್ನು ಕಡಿಮೆ ಮಾಡಲಿಕ್ಕೆ ಬೇಕಾಗಿರುವಂತಹ ಹಲವಾರು ಗುಣಗಳಿದೆ. ಮೊದಲನೇದು ಆಂಟಿ ಮೈಕ್ರೋಬಿಯಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಅಂದ್ರೆ ಅದರಲ್ಲಿರುವಂತಹ ಯೂಜಿನಾಲ್ ಅನ್ನುವಂತಹ ಒಂದು ಕೆಮಿಕಲ್ ಇಂದ ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಜೊತೆ ಹೋರಾಡುವಂತಹ ಶಕ್ತಿ ಇರುತ್ತೆ. ಆಂಟಿ ಇನ್ಫ್ಲಮೇಟರಿ, ಒಳಗಡೆ ಇರುವಂತಹ ಉರಿಯೂತ, ಗಂಟ್ಲಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್, ಗಂಟಲಲ್ಲಿ ಆಗುವಂತಹ ಆಮ್ಲಜನಕದಿಂದ ಆಗುವಂತಹ ಫ್ರೀ ರಾಡಿಕಲ್, ಆಕ್ಸಿಜನ್ ಇಂದ ತೊಂದರೆ ಆಗುವಂತಹದ್ದನ್ನ ಕಡಿಮೆ ಮಾಡುತ್ತೆ. ಇದು ಅದರಲ್ಲಿರುವಂತಹ ಫ್ಲೇವನಾಯ್ಡ್ಸ್, ಫಿನಾಲ್ ಕಾಂಪೌಂಡ್ಸ್ ಇಂದ ಸಾಧ್ಯ ಆಗುತ್ತೆ. ನಂತರ ಇಮ್ಯುನೋ ಮಾಡ್ಯುಲೇಟರಿ ಎಫೆಕ್ಟ್ ಅಂತ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ, ಬೇಗ ಇದರಿಂದ ಹೋರಾಡಲಿಕ್ಕೆ ನಮ್ಗೆ ಶಕ್ತಿ ಕೊಡುತ್ತೆ. ಜೊತೆಗೆ ಸೂದಿಂಗ್ ಎಫೆಕ್ಟ್ ಅಂದ್ರೆ ಈ ತುಳಸಿ ಟೀಯನ್ನು ಕುಡಿದ್ರೆ ಅಥವಾ ತುಳಸಿ ನೀರಲ್ಲಿ ನಾವು ಗಂಟ್ಲನ್ನು ಮುಕ್ಕಳಿಸಿದ್ರೆ ಬಹಳ ಚೆನ್ನಾಗಿ ನಮ್ಮ ಆ ಗಂಟ್ಲಲ್ಲಿ ಫ್ರೀ ಆಗಿ ಆರಾಮಾಗುವಂತಹ ಒಂದು ಭಾವನೆ ಇರುತ್ತೆ. ಆದ್ರಿಂದ ತುಳಸಿಯನ್ನ ನಾವು ಪ್ರತಿನಿತ್ಯ ಈ ಗಂಟ್ಲು ನೋವು ಇದ್ದಾಗ ಉಪಯೋಗಿಸೋದು ಒಳ್ಳೆಯದು. 7ನೇದು ಬೆಳ್ಳುಳ್ಳಿ, ಗಾರ್ಲಿಕ್. ಗಾರ್ಲಿಕ್ ಅಲ್ಲಿ ಆಲಿಸಿನ್ ಅನ್ನುವಂತಹ ಒಂದು ಕೆಮಿಕಲ್, ಅದರಲ್ಲಿ ಆಂಟಿ ಮೈಕ್ರೋಬಿಯಲ್, ಕೀಟಾಣುವಿಂದ ಹೋರಾಡೋ ಜೊತೆಗೆ ಆಂಟಿ ಇನ್ಫ್ಲಮೇಟರಿ, ಒಳಗಡೆ ಗಂಟ್ಲಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ, ಆಂಟಿ ಆಕ್ಸಿಡೆಂಟ್, ಈ ಎಲ್ಲ ಗುಣಗಳು ಈ ಗಾರ್ಲಿಕ್ ಅಲ್ಲಿ ಇರುತ್ತೆ. ಅದರಿಂದ ಈ ಬೆಳ್ಳುಳ್ಳಿಯನ್ನು ನಾವು ಪ್ರತಿನಿತ್ಯ ಸೇವಿಸೋದ್ರಿಂದ ಈ ಗಂಟ್ಲು ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಗಂಟ್ಲಲ್ಲಿರುವಂತಹ ಈ ಬ್ಯಾಕ್ಟೀರಿಯಾ, ವೈರಸ್ ಲೋಡ್ ಕೂಡ ಕಡಿಮೆ ಆಗುತ್ತೆ. ಇದನ್ನ ನಾವು ಹೇಗೆ ಉಪಯೋಗಿಸಬಹುದು? ಒಂದು ಪೀಸನ್ನ ಬೆಳ್ಳುಳ್ಳಿಯನ್ನ ನಾವು ಬಾಯಲ್ಲಿ ಇಟ್ಕೊಂಡು ನಿಧಾನವಾಗಿ ಅದನ್ನ ಸಕ್ ಮಾಡ್ತಾ ಹೋಗ್ಬೋದು, ಅಥವಾ ಅದನ್ನ ಪೀಸ್ ಮಾಡಿ ಕ್ರಶ್ ಮಾಡಿಕೊಂಡು ನೀರಿನ ಜೊತೆ ಅದನ್ನ ಕುಡಿದ್ಬಿಡ್ಬೋದು. ಅಥವಾ ಆ ಗಾರ್ಲಿಕ್ ಅನ್ನ ಗಾರ್ಲಿಕ್ ಟೀ ಮಾಡ್ಕೊಂಡು ಕುಡಿಬಹುದು. ಅಥವಾ ಒಂದು ಗಾರ್ಲಿಕ್ ಅನ್ನ ನಿಧಾನವಾಗಿ ಪೀಸ್ ಮಾಡಿ ಬಿಸಿನೀರ್ ಒಳಗಡೆ ಹಾಕೊಂಡು ಆ ನೀರನ್ನ ನಾವು ಮುಕ್ಕಳಿಸಬಹುದು. ಸೊ ಈ ರೀತಿ ಮಾಡೋದ್ರಿಂದ ಈ ಗಾರ್ಲಿಕ್ ಅಲ್ಲಿರುವಂತಹ ಒಳ್ಳೆಯ ಗುಣಗಳು ನಮ್ಮ ಗಂಟ್ಲು ನೋವನ್ನು ಹೋಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. 8ನೇ ಮನೆ ಮದ್ದು ಹರ್ಬಲ್ ಟೀ. ಈ ಹರ್ಬಲ್ ಟೀಯಲ್ಲಿ ಕ್ಯಾಮಮೈಲ್ ಅನ್ನೋಂಥ ಒಂದು ಹೂವಿಂದ ಮಾಡಿರುವಂತಹ ಟೀ ಆಗಿರ್ಬೋದು, ಪೆಪ್ಪರ್ಮೆಂಟ್ ಅಥವಾ ಪುದೀನಾದಿಂದ ಮಾಡಿರುವಂತಹ ಟೀ, ಇದನ್ನ ಸೇವಿಸೋದ್ರಿಂದ ಈ ಕ್ಯಾಮಮೈಲ್ ಟೀಯಲ್ಲಿ ನಮ್ಮ ಗಂಟ್ಲಲ್ಲಿರುವಂತಹ ಮಾಂಸಖಂಡಗಳನ್ನ ಫ್ರೀ ಮಾಡಿ ರಿಲ್ಯಾಕ್ಸ್ ಮಾಡುವಂತಹ ಗುಣಗಳಿರುತ್ತೆ. ಸ್ವಲ್ಪ ನಮ್ಗೆ ನಿದ್ದೆ ಬರುತ್ತೆ, ನಮ್ಮ ದೇಹ ಚೇತರಿಕೆ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಜೊತೆಗೆ ಈ ಪೆಪ್ಪರ್ಮೆಂಟ್ ಅಲ್ಲಿ ಅಥವಾ ಪುದೀನಾದಲ್ಲಿ ಮೆಂಥಾಲ್ ಅನ್ನುವಂತಹ ಕಾಂಪೌಂಡ್ ಇರೋದ್ರಿಂದ ಅದು ನಮ್ಮ ಗಂಟಲಿರುವಂತಹ ನೋವನ್ನು ಕಡಿಮೆ ಮಾಡುವಂತಹ ಗುಣಗಳು ಅದರಲ್ಲಿರುತ್ತೆ. ಸೊ ಇದೆಲ್ಲದರ ಜೊತೆಗೆ ನಾವು ಕಾಫ್ ಲಾಜೆಂಜಸ್ ಅಂತ, ಓವರ್ ದ ಕೌಂಟರ್ ನಾವು ಕಾಫ್ ಲಾಜೆಂಜಸ್ ಅನ್ನ ಬಾಯಲ್ಲಿ ಇಟ್ಕೊಂಡು ಚೀಪೋದ್ರಿಂದ ನಮ್ಮ ಗಂಟ್ಲು ನೋವು ಕಡಿಮೆ ಆಗ್ಬೋದು, ಗಂಟ್ಲು ಉರಿ ಕಡಿಮೆ ಆಗ್ಬೋದು.
ನಾವು ಮಲ್ಕೊಂಡಿದ್ದಾಗ 1 ಅಥವಾ 2 ದಿಂಬನ್ನು ಇಟ್ಕೊಂಡು ಮಲ್ಗೋದ್ರಿಂದ ಫ್ರೀಯಾಗಿ ಉಸಿರಾಡಲಿಕ್ಕೆ ಸಾಧ್ಯ ಆಗುತ್ತೆ, ಗಂಟಲು ನೋವು ಬೇಗ ಕಡಿಮೆ ಆಗುತ್ತೆ. ಜೊತೆಗೆ ನಾವು ಆಗಾಗ ಬೆಚ್ಚನೆಯ ನೀರನ್ನು ಕುಡಿತಾ ಇರೋದ್ರಿಂದ, ತೇವಾಂಶ ಹೆಚ್ಚಿರೋದ್ರಿಂದ ಬೇಗ ಇದರಿಂದ ಚೇತರಿಕೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೇ ಅಂದ್ರೂ ಈ ಮನೆಮದ್ದು ಮಾಡಿದ್ರೂ ಕೂಡ 2-3 ದಿನದಲ್ಲಿ ಈ ನೋವು ಕಡಿಮೆ ಆಗ್ತಾ ಇಲ್ಲ, ಗಂಟಲು ನೋವು, ಗಂಟಲೂರಿ ಇದೆ, ಅಥವಾ ಜ್ವರ ಬರ್ತಾ ಇದೆ, ನುಂಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಉಸಿರಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಇದ್ದಾಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಯಾವ ಕಾರಣದಿಂದ ಇದಾಗ್ತಾ ಇದೆ ಅಂತ ಸರಿಯಾದ ಔಷಧೋಪಚಾರ ಟ್ರೀಟ್ಮೆಂಟ್ ಅನ್ನು ತಗೊಳ್ಳೋದನ್ನ ನಾವು ಮರಿಬಾರ್ದು. ಇವತ್ತು ನಾವು ಹೇಗೆ ಸುಲಭವಾಗಿ ಕೆಲವೊಂದು ಮನೆಮದ್ದುಗಳಿಂದ ನಮ್ಮ ಗಂಟ್ಲು ಉರಿ, ಗಂಟ್ಲು ನೋವು, ಗಂಟ್ಲಲ್ಲಿರುವಂತಹ ಕೆರೆತವನ್ನು ಕಡಿಮೆ ಮಾಡ್ಕೋಬಹುದು ಅಂತ ಕಲ್ತ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.